षड्वर्षपूजकान् सत्यप्रमोदतीर्थार्यान् नौमि न्यायसुधारतान् ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದದಲ್ಲಿ ಅನಂತ ನಮನಗಳನ್ನು ಸಲ್ಲಿಸ್ತಾ ಭಾಗ್ಯನಗರದ ನಿಜವಾದ ಭಾಗ್ಯದ ಬಾಗಿಲು ತೆರೆದಿದೆ. ದಾಸರು ತಿಳಿಸಿದರು ನಮಗೆ ಭಾಗ್ಯ ಅಂತಂದರೆ ಯಾವುದು. ಅನೇಕ ಸ್ತ್ರೀಯರು ನೀವು ಪ್ರತಿ ಶುಕ್ರವಾರ ಹೇಳ್ತೀರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ನಾವು ಯಾವುದನ್ನು ಭಾಗ್ಯ ತಂದುಕೊಂಡಿದ್ದೇವೆ. ಲಕ್ಷ್ಮೀ ದೇವಿಯ ಫೋಟೋ ನೋಡಿದರೆ ಕೈ ಹೀಗೆ ಹಿಡಿದಿರ್ತಾಳೆ, ಝಣ 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 ಬೀಳ್ತಾ ಇರ್ತದೆ. ಹಾಗೆ ನಿಜವಾದ ಭಾಗ್ಯ ಅಂದರೆ ಇದೇ ಭಾಗ್ಯ ಅಂತ ನಾವು ಅಂದ್ಕೊಳ್ತೇವೆ. ಭಾಗ್ಯ ಅಂತಂದರೆ ಯಾವುದು? ಅದೇ ದಾಸರು ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಸಾಟಿ ಮಾಡಿ ನೋಡುವ ಬನ್ನಿ. ನಮ್ಮ ಭಾಗ್ಯ ನಾರಾಯಣನು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದ ದಾಸರೇ ನಮ್ಮ ಭಾಗ್ಯ ನಾರಾಯಣನು, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ಅಂತ ಹೇಳಿದರು. ಲಕ್ಷ್ಮೀದೇವಿ ಅಂತಂದ್ರೆ ಸಂಪತ್ತು. ಸಂಪತ್ತನ್ನ ಇಟ್ಕೊಂಡು ನಿಮ್ಮ ಭಾಗ್ಯ ದುಡ್ಡು ಬೆಳ್ಳಿ ಬಂಗಾರ ಇವೆಲ್ಲ ನಿಮ್ಮ ಭಾಗ್ಯ, ಅದು ನಿಮ್ದು ಇಟ್ಕೊಳ್ರಿ. ಆದ್ರೆ ನಮ್ಮ ಭಾಗ್ಯ ಯಾವುದಂದ್ರೆ ದಾಸರ ಭಾಗ್ಯವಿದು. ದಾಸರ ಭಾಗ್ಯ ಯಾವುದಂದ್ರೆ ನಾರಾಯಣನೇ ನಿಜವಾಗಿರ್ತಕ್ಕಂತಹ ಭಾಗ್ಯ. ಅಂತಹ ನಿಜವಾದ ದಾಸರ ಭಾಗ್ಯ ನಾರಾಯಣ. ನೀವು ಲಕ್ಷ್ಮೀ ಎಂಬತಕ್ಕಂತಹ ಭಾಗ್ಯವನ್ನ ಪಡೆದುಕೊಂಡರೆ ಅನೇಕ ಚಿಂತೆಗಳುಂಟು. ದಾಸರು ಬಂದು ಹೇಳ್ತಾರೆ, ಕಡಗ ಕಂಠ ಮಾಲೆಗಳಿಗೆ ಕಳ್ಳರ ಅಂಜಿಕೆ ಉಂಟು, ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆ ಇಲ್ಲವಯ್ಯ. ನೀವು ಹೊರಗಡೆ ಎಲ್ಲಾದ್ರೂ ಪಿಕ್ನಿಕ್ ಅಂತ ಹೋದಾಗ ಏನೋ ಪಾಟ್ಲಿ ಬಿಲ್ವಾರ ನೆಕ್ಲೆಸ್ ಎಲ್ಲ ಹಾಕೊಂಡು ಹೋಗ್ರಿ, ಎಷ್ಟು ಸುರಕ್ಷಿತವಾಗಿ ನೀವು ಪಿಕ್ನಿಕ್ ಮಾಡ್ತೀರಿ. ನೀವು ಮುಂದೆ ಗಿಡ ಅಳ್ಳಾಡಿದ್ರೆ ಹೆದರಿಕೆ, ಒಂದು ಪೇಪರ್ ಹಾರಿ ಬಂದ್ರೆ ಹೆದರಿಕೆ, ಬರೀ ಹೆದರಿಕೆಯಲ್ಲೇ ಕಳೆದು ಹೋಗುತ್ತೆ. ಅದೇನೋ ತಾಮ್ರ ತುಳಸಿ ಮಣಿ ಒತ್ತಿ ಬಜ್ಜಿ ಉಟ್ಕೊಂಡು ಹೋದ್ರೆ ಯಾರ ಕಳ್ಳರು ಬಂದು ಏನ್ ಮಾಡ್ತಾರೆ ನಮ್ಮನ್ನ. ಅಡವಿ ತುಳಸಿ ಮಾಲೆಗಿನ್ನು ಯಾರ ಅಂಜಿಕೆ ಇಲ್ಲವಯ್ಯ ಅಂತ ನಿಜವಾಗಿರತಕ್ಕಂತಹ ಭಾಗ್ಯ ಅಂತಂದ್ರೆ ಅದು ನಾರಾಯಣನ ತತ್ವಗಳೇ ನಿಜವಾದ ಭಾಗ್ಯ. ಇವತ್ತು ಇದು ಭಾಗ್ಯ ನಗರ. ಯಾಕೆ ಅಂತಂದ್ರೆ ಇದಕ್ಕೆ ಪ್ರಸಿದ್ಧವಾದದ್ದು ಹೈದರಾಬಾದ್. ಇದು ಯಾವುದಕ್ಕೆ ಪ್ರಸಿದ್ಧಿ? ಮುತ್ತಿನ ನಗರಿ ಅಂತ ಇದೆ. ಇದಕ್ಕೆ ಮುತ್ತುಗಳು ಹೆಚ್ಚು ಸಿಗುತ್ತದೆ. ಇಲ್ಲಿ 2 ಸಿಗುತ್ತಾ ಇದೆ. ಇವತ್ತು 2 ಮುತ್ತುಗಳು ಸಿಗ್ತಾ ಇದೆ. ಹೊರಗಡೆ ಮಾರ್ಕೆಟ್ಗೆ ಹೋದ್ರೆ ಹೈದರಾಬಾದ್ ಮುತ್ತುಗಳು ಸಿಗ್ತದೆ. ಅದು ಲಕ್ಷ್ಮಿಯ ಭಾಗ್ಯ. ಉತ್ತರಾದಿ ಮಠಕ್ಕೆ ಬಂದ್ರೆ ಶ್ರೀಪಾದಂಗಳವರ ಬಾಯಿಂದ ಮುತ್ತುಗಳು ಸಿಗ್ತಾ ಇದೆ. ಮುತ್ತಿನಂತಹ ತತ್ವಗಳು ಸಿಗುತ್ತಾ ಇದೆಯಲ್ಲ, ಇದು ಒಂದು ಭಾಗ್ಯ. ಆದ್ರೆ ನಮಗೆ ಯಾವ ಭಾಗ್ಯ ಬೇಕಿವತ್ತು ಅಂತಂದ್ರೆ ಶ್ರೀಪಾದಂಗಳವರು ಕೊಡ್ತಕ್ಕಂತಹ ಯಾವ ಮುತ್ತಿನಂತಹ ಮಾತುಗಳೆಂಬ ಭಾಗ್ಯ ಇದೆಯಲ್ಲ, ಭಾಗ್ಯ ಇದು ಲಕ್ಷ್ಮೀದೇವಿ ಹೇಳ್ತಾಳೆ. ದಾಸರು ಹೇಳ್ತಾರೆ ಇದು ನಾರಾಯಣನ ಭಾಗ್ಯ ಅಂತಂದ್ರೆ ಇದೇ ನಿಜವಾಗಿರ್ತಕ್ಕಂಥ ಭಾಗ್ಯ. ಅದಕ್ಕೋಸ್ಕರವಾಗಿ ಇಂತಹ ಭಾಗ್ಯ ನಗರ ಇದು ಮುತ್ತಿನಂತಹ ಮಾತುಗಳಿಂದ ತುಂಬಿದ ನಗರವಾದದ್ದರಿಂದ ಇದು ಭಾಗ್ಯನಗರ ಭಾಗ್ಯನಗರ ಅಂತ ಅನಿಸಿಕೊಳ್ಳುತ್ತಾ ಇದೆ. ದಾಸರು ಹೇಳಿದ್ರು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಬಾದ ಭಜನೆ ಸುಖವಯ್ಯ. ಯಾವುದು ಭಾಗ್ಯ? ನಾವು ನಿಜವಾಗಿ ಜೀವನದಲ್ಲಿ ನಾವು ಬದುಕಬೇಕಾದ್ರೆ ಫಲವಿದು ಬಾಳುವುದಕ್ಕೆ ಯಾವ ರೀತಿಯಾಗಿ ಬದುಕಬೇಕು ನಾವು ಅಂತಂದ್ರೆ ಯಾವುದು ಭಾಗ್ಯ? ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬೆಲ್ಲವಾಗಿರಬೇಕು ಬಲ್ಲವರ ಒಳಗೆ. ದಾಸರು ಹೇಳ್ತಾರೆ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆ ಒಳಗೆ. ನಾವೆಲ್ಲ ಕಲ್ಲಾಗಿ ಇರಬೇಕು ಅಂತ ದಾಸರು ಹೇಳಿದರು. ಕಲ್ಲಾಗಿ ಇರಬೇಕಂದ್ರೆ ಎಂತಹ ಕಲ್ಲಾಗಬೇಕು? ನಮ್ಮ ಮುಂದೆ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೀಪಾದಂಗಳವರನ್ನ ನೋಡಿದ್ರೆ ಒಂದು ಕಲ್ಲಿನ ನೆನಪಾಗತ್ತೆ ನನಗೆ. ನಿಜವಾಗಿಯೂ ತತ್ವದಲ್ಲಿ ತಿಳಿಸಿಕೊಟ್ಟಂತೆ ನಿಜವಾದ ಒಂದು ಕಲ್ಲು ಅಂತಂದ್ರೆ ಶ್ರೀಪಾದಂಗಳವರೇ ನಮಗೊಂದು ಕಲ್ಲು. ಯಾವ ರೀತಿಯಾಗಿ ಎಂತಹ ಕಲ್ಲು ಅವರು. ಇವತ್ತು ನಾವು ಎಲ್ಲ ಕುಳಿತಿದ್ದೇವೆ, ಕುಳಿತದ್ದು ಇದು ಕೂಡ ಒಂದು ಕಲ್ಲು. ಗೋಡೆಗೂ ಕಟ್ಟಿದ್ರೆ ಅದೋ ಒಂದು ಕಲ್ಲು, ಗೋಡೆ ಕಟ್ಟಿದ್ರೆ ಅದೋ ಒಂದು ಕಲ್ಲು. ಆದರೆ ಅದೇ ಕಲ್ಲು ಶಿಲ್ಪಿಯ ಕೈಯಲ್ಲಿ ಸಿಕ್ಕಾಗ ಅದು ಕೆತ್ತದೆಯಾಗಿ ಸುಂದರ ಮೂರ್ತಿಯಾಗಿ ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆ ಆಗತ್ತಲ್ಲ, ಅದು ಒಂದು ಕಲ್ಲೇ. ಆದ್ರೆ ಶ್ರೀಪಾದಂಗಳವರು ನಮಗೆ ಏನು ವ್ಯತ್ಯಾಸ? ನಾವೆಲ್ಲ ಇಲ್ಲಿ ಕೂತಿದ್ದೇವಲ್ಲ, ಇಂತಹ ಕಾಡು ಕಲ್ಲು ನಾವಾದರೆ ಒಳಗೆ ಯಾವ ಸತ್ಯ ಪ್ರಮೋದ ತೀರ್ಥರೆಂಬಂತ ಶಿಲ್ಪಿಯ ಕೈಯಿಂದ ಕೆತ್ತಿಸಿಕೊಂಡು 50 ವರ್ಷದ ತಪಸ್ಸಿನ ಮೂರ್ತಿಯಾಗಿ ಬಂದು ಇಲ್ಲಿ ಗರ್ಭಗುಡಿಯ ಒಳಗೆ ಕುಳಿತಿದ್ದಾರಲ್ಲ ಸತ್ಯಾತ್ಮ ತೀರ್ಥರು, ಇದು ಕೂಡ ಒಂದು ಕಲ್ಲು ಅಂತ ಮೂರ್ತಿ ಮತ್ತಾಗಿ ಇಂತಹ ಕಲ್ಲು ಅಂತಂದ್ರೆ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ. ಅಂತಹ ಕಲ್ಲಾಗಿ ಎಲ್ಲರೂ ನಮ್ಮ
ಈ ತಿರುಪತಿ ಉಡುಪಿ ಅನೇಕ ಕಡೆ ನೋಡ್ತಿರಲ್ಲ, ಅಷ್ಟು ಕ್ಯೂ ಹಚ್ಕೊಂಡು ಹೋಗ್ತೀವಿ. ಯಾಕೆ? ಆ ಕಲ್ಲನ್ನು ನೋಡೋದಕ್ಕೆ ಯಾಕೆ ಹೋಗ್ತೀವಿ? ಕಲ್ಲಂದ್ರೆ ನಾವು ನಮ್ಮ ಪ್ರತಿಕೆ ನೈಸಹ ಓಂ ಅಷ್ಟೇ. ಪರಮಾತ್ಮ ಪ್ರತಿಮೆಯ ಒಳಗೆ ಇರ್ತಾನೆ, ಪ್ರತಿಮೆಯೇ ಪರಮಾತ್ಮ ಅಲ್ಲ. ಆ ಪ್ರತಿಮೆಯನ್ನು ನೋಡೋದಕ್ಕೆ ಯಾಕೆ ಅಷ್ಟೊಂದು ದೂರದಿಂದ ನಾವು ಹೋಗ್ತೇವೆ ಅಂತಂದ್ರೆ ಅದು ವಿಶಿಷ್ಟವಾದಂತಹ ಒಂದು ಕಲ್ಲು, ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕಲ್ಲು. ಅದಕ್ಕಾಗಿ ಕಲ್ಲನ್ನು ನೋಡೋದಕ್ಕೆ ಬಹಳ ದೂರದಿಂದ ಹೋಗ್ತೇವೆ. ಹಾಗೆ ಇಷ್ಟು ದೂರದಿಂದ ನಾವೆಲ್ಲ ಯಾಕೆ ಓಡಿ ಹೈದರಾಬಾದ್ಗೆ ಬರ್ತಾ ಇದ್ದೇವೆ ಅಂತಂದ್ರೆ, ಇಂಥ ಸತ್ಯ ಪ್ರಮೋದ ತೀರ್ಥರು 50 ವರ್ಷದ ತಪಸ್ಸಿನ ಫಲವನ್ನು ತಾವು ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಇಟ್ಟಿದ್ದಾರಲ್ಲ, ಇಂತಹ ಪ್ರತಿಮೆಯನ್ನು ನೋಡುವುದಕ್ಕೋಸ್ಕರವಾಗಿ ನಾವು ಬರ್ತಾ ಇದ್ದೇವಲ್ಲ. ಅದಕ್ಕಾಗಿ ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ. ಮತ್ತೆ ಎಂತಹ ಕಲ್ಲಾಗಬೇಕು ಅಂತ ದಾಸರು ಹೇಳ್ತಾರೆ. ಸಮುದ್ರದ ದಂಡೆ, ನದಿಯ ದಂಡೆಯಲ್ಲಿ ನೋಡ್ರಿ ಕಲ್ಲುಗಳು, ದೊಡ್ಡ ಬಂಡೆಗಲ್ಲು ಇರ್ತದೆ. ಆಗ ಬೇಕಾದಷ್ಟು ತೆರೆಗಳು ಬಂದು ಅಪ್ಪಳಿಸ್ತಾ ಇರುತ್ತೆ ತೆರೆಗಳು. ಆದರೂ ಕೂಡ ಆ ಕಲ್ಲು ಮಾತ್ರ ನಿಶ್ಚಲವಾಗಿ ಹಾಗೇ ನಿಂತಿರ್ತದೆ. ಅದು ಸ್ವಲ್ಪ ಅಳ್ಳಾಡೋದಿಲ್ಲ, ಸ್ವಲ್ಪ ವಿಕಾರ ಮಾಡ್ಕೊಳ್ಳೋದಿಲ್ಲ. ಅದು ಜೀವನದಲ್ಲಿ ಹಾಗೆ ಇರಬೇಕು ಅಂತ ಹೇಳ್ತಾರಂತೆ. ಅದನ್ನೇ ನಮ್ಮ ಸ್ವಾಮಿಗಳವರಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವಲ್ಲ. ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ. ಒಂದು ಬಂಡೆ ಕಲ್ಲು ಸ್ವಾಮಿಗಳವರು. ಎಂತಹ ಪ್ರವಾಹ ಇದು! ಭಕ್ತರ ಪ್ರವಾಹ ಬಂದು ಮುದ್ರೆ ಕೊಡ್ರಿ ಅಂತ ಅವ್ರು ಸರಿಯಾಗಿ ಮುದ್ರೆ ಬಿದ್ದಿಲ್ಲ, ನಮ್ಗೆ ಸರಿಯಾಗಿ ಮಂತ್ರಾಕ್ಷತೆ ಸಿಕ್ಕಿಲ್ಲ, ಮಂತ್ರಾಕ್ಷತೆಗೆ ಕಿವು, ಮುದ್ರಾಕ್ಕೆ ಕಿವು. ಪ್ರತಿಯೊಂದು ಪ್ರಥಮ ಏಕಾದಶಿ ದಿವಸ ನೋಡಿದ್ರೆ 20-25 ಸಾವಿರ ಜನರ ಸಾಗರ ಬಂದು ಸ್ವಾಮಿಗಳವರು ಅಪ್ಪಳಿಸಿದ್ರು ಕೂಡ ಸ್ವಾಮಿಗಳವರ ಮುಖದಲ್ಲಿ ಮಂದಸ್ಮಿತ ಮಾತ್ರ ಎಂದಿಗೂ ತಪ್ಪೋದಿಲ್ಲ. ನಿಶ್ಚಲವಾಗಿ ನಿಂತಿರ್ತಾರಲ್ಲ. ಯಾವ ಬೇಕಾದಷ್ಟು ಸಮುದ್ರದ ತೆರೆಗಳು ಬಂದು ಬಂಡೆಗಳಿಗೆ ಅಪ್ಪಳಿಸಿದ್ರು ಕೂಡ ಬಂಡೆಗಳು ಯಾವ ರೀತಿಯಾಗಿ ವಿಕಾರವಾಗೋದಿಲ್ಲವೋ, ಬೇಕಾದಷ್ಟು ಸಾವಿರ ಸಂಖ್ಯೆಯ ಭಕ್ತರು ಬಂದು ಶ್ರೀಪಾದಂಗಳವರಿಗೆ ಪೀಡಿಸಿದರೂ ಕೂಡ ಸ್ವಲ್ಪವೂ ಕೂಡ ವಿಕಾರವಾಗದಂತೆ ಶ್ರೀಪಾದಂಗಳು ಏಕಪ್ರಕಾರವಾಗಿರ್ತಾರಲ್ಲ. ನಿಜವಾದ ಒಂದು ಕಲ್ಲು ಅಂತಂದ್ರೆ ಶ್ರೀಪಾದಂಗಳವರು ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ. ಮತ್ತೆಂತಹ ಕಲ್ಲು ಸ್ವಾಮಿಗಳವರು? ಹಾಸು ಕಲ್ಲು ಸ್ವಾಮಿಗಳು ಅಂತ ಹೇಳ್ತಾರೆ. ಹಾಸು ಕಲ್ಲು ಅಂತಂದ್ರೆ ಎರಡು ಕಡೆಗೆ ನೋಡ್ರಿ ನೀವು, ಇಲ್ಲಿಯೂ ಕಲ್ಲನ್ನು ಹಾಸಿದ್ದಾರೆ. ನಾವೆಲ್ಲ ಓಡಾಡ್ತೇವೆ ಇಲ್ಲೆಲ್ಲ. ಗರ್ಭಗುಡಿಯ ಒಳಗೂ ಹಾಸು ಕಲ್ಲು ಹಾಸಿದ್ದಾರೆ. ಅಲ್ಲಿ ಎಲ್ಲರೂ ಓಡಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ವಿಶಿಷ್ಟವಾಗಿ ಕೆಲವರು ಬೇಕಾಗ್ತದೆ ಅಲ್ಲಿ. ಅದಕ್ಕಾಗಿ ಶ್ರೀಪಾದಂಗಳವರು ಕೂಡ ಎಂತಹ ಕಲ್ಲಾಗಬೇಕು ಅಂತಂದ್ರೆ, ನಮ್ಮ ಮೇಲೆ ನಿಜವಾಗಿರತಕ್ಕಂತಹ ಭಗವದ್ ಭಕ್ತರು ಓಡಾಡತಕ್ಕಂತಹ ಕಲ್ಲಾಗಬೇಕು ಅಂತ ಹೇಳ್ತಾರೆ. ಶ್ರೀಪಾದಂಗಳವರು ಕೂಡ ಒಂದು ಹಾಸು ಕಲ್ಲೇ. ಶ್ರೀಪಾದಂಗಳವರೆನ್ನುವ ಹಾಸು ಕಲ್ಲಿನ ಮೇಲೆ ಯಾರು ಓಡಾಡ್ತಾ ಇದ್ದಾರೆ ಇವತ್ತು? ಸತ್ಯ ಪ್ರಮೋದ ತೀರ್ಥರು, ಸತ್ಯ ಧ್ಯಾನರು, ಸತ್ಯ ವೀರರು, ಸತ್ಯ ಧರ್ಮರು, ರಾಘವೇಂದ್ರ ಸ್ವಾಮಿ, ಶ್ರೀಪಾದರಾಜರು, ವ್ಯಾಸರಾಜರು, ಶ್ರೀಮದ್ ಆಚಾರ್ಯರು, ಜಯತೀರ್ಥರೆಲ್ಲ ಓಡಾಡ್ತಕ್ಕಂಥ ನಿಜವಾದ ಒಂದು ಹಾಸು ಕಲ್ಲು ಅಂತಂದ್ರೆ ಶ್ರೀಪಾದಂಗಳವರು. ಅಂತಹ ಅವರ ತಲೆಯ ಮೇಲೆ ನಿತ್ಯದಲ್ಲಿ ಸತ್ಯ ಪ್ರಮೋದರ ಪಾದಿಕೆಯನ್ನು ಹೊತ್ತು ನಿಂತಿರ್ತಾರಲ್ಲ, ಅವರೆಲ್ಲ ಓಡಾಡುವ ಒಂದು ಕಲ್ಲಾಗಿ ನಿಂತವರು ಅಂತಂದ್ರೆ ಶ್ರೀಪಾದಂಗಳವರು. ಮತ್ಯಾವ ಕಲ್ಲವರು ಅಂತಂದ್ರೆ, ಕಲ್ಲಿನ ದೇವಸ್ಥಾನವನ್ನು ನೋಡ್ತಾ ಇದ್ರೆ ಸರ್ವೋತ್ತಮನಾದ ಪರಮಾತ್ಮನಿಗೂ ಒಂದು ಕಲ್ಲಿನ ಗೋಡೆ ಕಟ್ಟಿದ್ದಾರೆ, ಜೀವೋತ್ತಮರಾದ ವಾಯುದೇವರಿಗೂ ಒಂದು ಕಲ್ಲಿನ ಗೋಡೆ ಕಟ್ಟಿದ್ದಾರೆ. ಕಲ್ಲಿನ ಸ್ವಭಾವ ಏನು? ಒಂದು ಕಲ್ಲು ಸೇರಿದರೆ ಒಂದು ಗೋಡೆ ಆಯಿತು, ಗೋಡೆ ಸೇರಿದ್ರೆ ಒಂದು ರೂಮ್ ಆಯ್ತು, ರೂಮು ಸೇರಿದ್ರೆ ಒಂದು ಮನೆ ಆಯ್ತು, ಮನೆ ಸೇರಿದ್ರೆ ಒಂದು ಓಣಿ ಆಗತ್ತೆ, ಓಣಿ ಸೇರಿದ್ರೆ ಅದು ಕೇರಿ ಆಗತ್ತೆ, ಊರಾಗತ್ತೆ, ದೇಶವೇ ಆಗತ್ತೆ. ಸೇರುವುದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಗುಣ ಇದೆ. ಸ್ವಾಮಿಗಳವರು ಎಂತಹ ಕಲ್ಲು ಅಂತಂದ್ರೆ, ಒಂದು ಕಲ್ಲನ್ನ ಇನ್ನೊಂದು ಕಲ್ಲಿನ ಜೊತೆಗೆ ಜೋಡಿಸತಕ್ಕಂಥ ಒಂದು ಇಡೀ ಒಂದು ಸಮಾಜವನ್ನು ಕಟ್ಟತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಲು ಅಂತಂದ್ರೆ ಶ್ರೀಪಾದಂಗಳವರು. ಭಕ್ತರ ಮಧ್ಯದಲ್ಲಿರ್ತಕ್ಕಂಥ ವೈಮನಸ್ಸನ್ನಿರಬಹುದು, ಅಥವಾ ಅನೇಕವಾಗಿರ್ತಕ್ಕಂತಹ ಸಂಘಗಳನ್ನಿರಬಹುದು, ಅನೇಕ ವಿಶ್ವ ಮತ್ತು ಮಹಾಪರಿಷತ್ ಎಂಬತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆಯನ್ನ ಕಟ್ಟಿರತಕ್ಕಂಥ ದೊಡ್ಡ ಕಲ್ಲು ಅಂತಂದ್ರೆ ಶ್ರೀಪಾದಂಗಳವರು. ಅನೇಕ ರೀತಿಯ ಕಲ್ಲಿನ ವಿಶ್ಲೇಷಣೆಯನ್ನು ನೋಡ್ತಾ ಹೋಗಬಹುದು. ಇನ್ನೊಂದು ಕಲ್ಲು ಇದೆ, ಯಾವುದದು ಗೊತ್ತಾ? ದೇವರ ಮುಂದೆ ನಿಂತಹ ಒಂದು ಕಲ್ಲು ಕಂಬ, ಅದು ಕೂಡ ಒಂದು ಕಲ್ಲಿಂದೆ. ಗರುಡ ಕಂಬ ಅಂತ ನೋಡ್ತೀವಲ್ಲ, ಅದು ಕಲ್ಲಿಂದ ಕಂಬವನ್ನು ಮಾಡಿರ್ತಾರೆ. ಆ ಕಂಬ ನೋಡ್ರಿ, ಕಲ್ಲಿನ ಕಂಬ ಏನೇ ಆದರೂ ಕೂಡ ದೇವರ ಮುಂದೆ ನಿಂತದ್ದು ಪಕ್ಕಕ್ಕೆ ಎಂದಿಗೂ ಸರಿಯೋದಿಲ್ಲ. ಅದು ಅಲ್ಲೇ ನಿಂತಿರ್ತದೆ, ಎಂದೆಂದಿಗೂ ಕೂಡ ಪಕ್ಕಕ್ಕೆ ಹೋಗೋದೇ ಇಲ್ಲ. ಅಂತಹ ದೇವರ ಮುಂದೆ ನಿಂತಹ ಒಂದು ಗರುಡ ಕಂಬದಂತಹ ಕಲ್ಲಿನ ಕಂಬ ಅಂತಂದ್ರೆ ಶ್ರೀಪಾದಂಗಳವರು. ಯಾವಾಗಲೂ ದೇವರ ಮುಂದೆನೇ ಇರ್ತಾರೆ ಅವರು. ನೀವು ಮಂತ್ರಾಕ್ಷತೆ ಕೇಳ್ತೀರಾ, ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ. ನೀವು ಮುದ್ರಕ್ಕೆ ಬರ್ತೀರಾ, ಮನಸ್ಸಲ್ಲಿ ಪಾರಾಯಣ ಮಾಡ್ತಾನೆ ಇರ್ತಾರೆ. ಪೂಜೆ ಮಾಡುವಾಗ, ಊಟ ಮಾಡುವಾಗ, ಪ್ರತಿಯೊಂದು ಸಂದರ್ಭದಲ್ಲಿ ಪರಮಾತ್ಮನ ಹತ್ರನೇ ಅವರ ಮನಸ್ಸಿರುತ್ತಲ್ಲ. ಒಂದು ಗರುಡ ಕಂಬದಂತೆ, ಕಲ್ಲಿನ ಕಂಬದಂತೆ ಪರಮಾತ್ಮನ ಮುಂದೆಯೇ ಯಾವಾಗಲೂ ನಿಂತಿರ್ತಾರೆ ಸ್ವಾಮಿಗಳವರು. ಯಾರಿಗಾದ್ರೂ ಅನಾರೋಗ್ಯವಾಗಿದೆ, ಮಂತ್ರಾಕ್ಷತೆ ಬೇಕು ಅಂತಂದ್ರೂ ಕೂಡ ಅನಾರೋಗ್ಯದಲ್ಲೇ ಪರಮಾತ್ಮನ ಚಿಂತನೆ ಮಾಡ್ತಕ್ಕಂಥ ಒಂದು ಅನುಸಂಧಾನ ಮಾಡ್ತಕ್ಕಂಥ ಮಹಾ ದೊಡ್ಡ ಗರುಡ ಕಂಬದಂತೆ ಇರ್ತಕ್ಕಂಥ ಒಂದು ಕಲ್ಲಿನ ಕಂಬ ಅಂತಂದ್ರೆ ಶ್ರೀಪಾದಂಗಳವರು. ಮತ್ತೆಂತಹ ಕಲ್ಲು ಶ್ರೀಪಾದಂಗಳವರು? ಮೈಲುಗಲ್ಲು ಅಂತ ನಾವು ಹೇಳ್ತೇವೆ. ಮೈಲುಗಲ್ಲು ಅಂತಂದ್ರೆ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ
ಹೋಗುವಾಗ ಅಲ್ಲಿ ಒಂದು ಕಲ್ಲಿನ ಬೋರ್ಡ್ ಬರ್ತದೆ. ಇವತ್ತೆಲ್ಲ ಕಬ್ಬಣದ ಬೋರ್ಡ್ ಬರ್ತಾ ಇದೆ. ಒಂದು ಬೋರ್ಡ್ ಬರುತ್ತೆ ಅಲ್ಲಿ, ಹೈದರಾಬಾದ್ ಇನ್ನು 100 ಕಿಲೋಮೀಟರ್, 50 ಕಿಲೋಮೀಟರ್, 70 ಕಿಲೋಮೀಟರ್, ಈಗ ಒಂದು ತೋರಿಸ್ಲಿಕ್ಕೆ ಒಂದು ಮೈಲುಗಲ್ಲು ಒಂದು ಬೇಕಾಗ್ತದೆ. ಹಾಗೆ ನಾವು ಇವತ್ತು ಸಂಸಾರದಿಂದ ಮೋಕ್ಷಕ್ಕೆ ಹೋಗುವಾಗ ನಮಗೊಂದು ಮೈಲುಗಲ್ಲು ಬೇಕು. ನಮಗೆ ಮೋಕ್ಷ ಎಲ್ಲಿದೆ ಗೊತ್ತಿಲ್ಲ, ಎಷ್ಟು ದೂರ ಇದೆ ಗೊತ್ತಿಲ್ಲ, ಯಾವುದು ನಮಗೆ ಗೊತ್ತಿಲ್ಲ. ಮೋಕ್ಷಕ್ಕೆ ಹತ್ತಿರದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಬೇಕು ಅಂತ ಆದ್ರೆ ಇನ್ನು ಮೋಕ್ಷ ಇಷ್ಟು ಕಿಲೋಮೀಟರ್, ಇನ್ನು ಇಷ್ಟು ಕಿಲೋಮೀಟರ್ ಹತ್ರ ಬಂದಿದೆ, ಇನ್ನಿಷ್ಟು ಜನ್ಮ ಕಳೆಯಬೇಕಾಗಿದೆ, ಇದೆಲ್ಲವನ್ನು ನಾವು ಶಾಸ್ತ್ರದ ಮೂಲಕ ತಿಳಿಸ್ಕೊಳ್ಬೇಕಲ್ಲ. ಅಂತಹ ತತ್ವದ ಉಪದೇಶವನ್ನ ಮಾಡ್ತಾ ಮಾಡ್ತಾ ಇವತ್ತು ಮೈಲುಗಲ್ಲು ಯಾವಾಗ ಬೇಕು? ಒಂದೇ ಕಡೆ ಕಾರಲ್ಲಿ ನಾವು ಒಂದೇ ಕಡೆ ಕೂತ್ಕೊಂಡ್ರೆ ನಮ್ಗೆ ಯಾವ ಮೈಲುಗಲ್ಲು ಕಾಣೋದೇ ಇಲ್ಲ ನಮಗೆ. ಯಾಕೆ? ಸುಮ್ಮನೆ ಇಂದ ಹೈದರಾಬಾದ್ ಎಷ್ಟು ಕಿಲೋಮೀಟರ್ ಅಂತ ಕೂತ್ಬಿಟ್ರೆ ಕಲ್ಲಕ್ಕೆ ಸಿಗೋದಿಲ್ಲ. ಮುಂದೆ ಹೋಗ್ಬೇಕು, ಮುಂದೆ ಹೋದಂತೆ ಹೋದಂತೆ ಮೈಲು ಗಲ್ಲು ಸಿಗ್ತಾ ಸಿಗ್ತಾ ಹೋಗುತ್ತೆ ನಮಗೆ. ಹಾಗೆ ನಾವು ಮೋಕ್ಷಕ್ಕೆ ಹೋಗಬೇಕು ಅಂತಾರೆ ತತ್ವಜ್ಞಾನದ ಮೂಲಕವಾಗಿ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂತೆ ಒಂದು ಕಲ್ಲು ಸಿಗ್ತಾ ಹೋಗುತ್ತೆ. ಅಂತಹ ಯಾವ ಮೋಕ್ಷದ ಮಾರ್ಗವನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಮೈಲು ಗಲ್ಲು ಅಂತಂದ್ರೆ ಮಹಾಸ್ವಾಮಿಗಳವರು ನಮಗೆ ಇವತ್ತು ಅಂತಹ ತತ್ವಜ್ಞಾನ ಉಪದೇಶದ ಮೂಲಕವಾಗಿ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಲ್ಲು ಸ್ವಾಮಿಗಳವರು ಯಾವುದು ಗೊತ್ತಾ? ಸಕ್ಕರೆಯೂ ಕೂಡ ಒಂದು ಕಲ್ಲೇ ಅಲ್ವಾ? ಕಲ್ಲು ಸಕ್ಕರೆ ಅಂತ ಹೇಳ್ತೀವಲ್ಲ. ಇವತ್ತು ಪಾದಪೂಜೆಗೆ ಹೋದಾಗ ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆಗೆ ಹೋದಾಗ ನಮಗೆ ಕೊಡೋದೇ ಕಲ್ಲನ್ನು ಕೊಡ್ತಾ ಇದ್ದಾರೆ ಸ್ವಾಮಿಗಳು. ಯಾವ ಕಲ್ಲು ಅದು? ಸಕ್ಕರೆಯ ಕಲ್ಲು. ಕಲ್ಲು ಸಕ್ಕರೆ ಕೊಡ್ತಾ ಇದ್ದಾರಲ್ವಾ? ಯಾವುದಾದ್ರು ಕಲ್ಲು ಸಕ್ಕರೆ ಅಂದ್ರೆ ಮಹಾಸ್ವಾಮಿಗಳೇ ಅವರ ಕೈಯಿಂದ ಬರುವುದು ಕಲ್ಲು ಸಕ್ಕರೆ ಮಾತ್ರ ಅಲ್ಲ, ಅವರೇ ಒಂದು ಕಲ್ಲು ಸಕ್ಕರೆ ಅಂತೆ. ಅವರು ಹೇಗೆ ಕಲ್ಲು ಸಕ್ಕರೆ? ಕಲ್ಲು ಸಕ್ಕರೆಯ ಸ್ವಭಾವವನ್ನ ನೋಡ್ರಿ ಹೇಗಿದೆ ಗೊತ್ತಾ? ಕಲ್ಲು ಸಕ್ಕರೆಯನ್ನ ನೀವು ನೀರಿನಲ್ಲಿ ಹಾಕ್ರಿ, ನೀರಲ್ಲಿ ಪೂರ್ತಿ ಕರಗಿ ಹೋಗುತ್ತೆ. ಅದೇ ಕಲ್ಲು ಸಕ್ಕರೆ ಹಾಲಿನೊಳಗೆ ಹಾಕಿದ್ರೆ ಹಾಲಿನಲ್ಲಿ ಪೂರ್ತಿ ಕರಗಿ ಹೋಗುತ್ತೆ. ಸಾರಿನಲ್ಲಿ ಹಾಕಿದ್ರೆ ಸಾರಿನಲ್ಲಿಯೂ ಕರಗಿ ಹೋಗುತ್ತೆ. ಯಾವುದರಲ್ಲಿಯೂ ಕಲ್ಲು ಸಕ್ಕರೆಯನ್ನು ಹಾಕ್ತಿರೋ ಅದರ ಪೂರ್ತಿಯಾಗಿ ಕರಗಿ ಹೋಗುತ್ತೆ ಕಲ್ಲು ಸಕ್ಕರೆ. ಸ್ವಾಮಿಗಳವರು ಇವತ್ತು ಆಂಧ್ರ ಪ್ರದೇಶಕ್ಕೆ ಬಂದ್ರೆ ತೆಲುಗಿನವರಿಗೆ ತೆಲುಗಿನಲ್ಲೇ ಬೆರೆತು ಹೋಗ್ತಾರೆ ಸ್ವಾಮಿಗಳವರು. ಕನ್ನಡಕ್ಕೆ ಬಂದ್ರೆ ಕನ್ನಡದಲ್ಲೇ ಬೆರೆತು ಹೋಗ್ತಾರೆ. ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಭಾಷೆಯಲ್ಲಿಯೇ ಪ್ರವಚನವನ್ನು ಮಾಡ್ತಾ ಅವರಲ್ಲಿ ಬೆರೆತು ಹೋಗ್ತಾರೆ. ದೊಡ್ಡ ದೊಡ್ಡ ವಿದ್ವಾಂಸರ ಮಧ್ಯದಲ್ಲಿ ಕೂಡಿಸಿದ್ರೆ ಅಂತಹ ಅದ್ಭುತವಾದ ಪಾಂಡಿತ್ಯದಿಂದಲೇ ಅವರು ತಲ್ಲೀನರಾಗಿ ಹೋಗ್ತಾರೆ. ಚಿಕ್ಕ ಮಕ್ಕಳ ಜೊತೆಗೆ ಅವರು ಬೆರೆತು, ಚಿಕ್ಕ ಮಕ್ಕಳ ಜೊತೆಗೆ ಸಣ್ಣದ ಕಥೆಯನ್ನು ಹೇಳ್ತಾ ಅಲ್ಲೇ ಬೆರೆತು ಹೋಗ್ತಾರೆ. ಸಾಮಾನ್ಯ ನಿಮ್ಮಂತಹ ಸಾಮಾನ್ಯರ ಮಧ್ಯದಲ್ಲಿ ಕೂಡಿಸಿದ್ರು ಕೂಡ ಅತ್ಯಂತ ತಿಳಿಯಾಗಿ ದೃಷ್ಟಾಂತದ ಮೂಲಕ ಪ್ರವಚನವನ್ನು ಕೊಡ್ತಾ ನಮ್ಮಲ್ಲಿಯೇ ಸ್ವಾಮಿಗಳವರು ನಮ್ಮ ಮಟ್ಟಕ್ಕೆ ಇಳಿದು ಅವರು ಕೂಡ ಮಾಡ್ತಾರಲ್ಲ. ಯಾರ ಜೊತೆಗೆ ನಾವು ಸ್ವಾಮಿಗಳವರನ್ನ ಹಾಕ್ತೀವೋ ಅಲ್ಲಿಯೇ ಅವರು ಕರಗಿ ಹೋಗ್ತಾರೆ ಸ್ವಾಮಿ. ಹಾಗೆ ಕಲ್ಲು ಸಕ್ಕರೆ ಯಾವ ರೀತಿಯಾಗಿ ಇರುತ್ತೋ ಅಂತಹ ಕಲ್ಲು ಸಕ್ಕರೆ ಅಂತಹ ಒಂದು ಸ್ವಾಮಿಗಳವರು ಕಲ್ಲು ಸಕ್ಕರೆ ಅಂತ ಕೂಡ ಒಂದು ಕಲ್ಲಿನ ಚಿಂತನೆಯನ್ನು ಮಾಡಬಹುದು. ಇನ್ನು ನಾವು ಕಲ್ಲನ್ನ ನೋಡ್ತಾ ಹೋದ್ರೆ ಬೇಕಾದಷ್ಟು ಕಲ್ಲುಗಳು ಸಿಗ್ತದೆ. ಸಮಯ ಮಾತ್ರ ಮುಗಿಯುತ್ತೆ ಹೊರತಾಗಿ ನಂದು ಅದರ ಕಲ್ಲುಗಳ ಮಾತ್ರ ಮುಗಿತಾ ಇಲ್ಲ. ಅದಕ್ಕೋಸ್ಕರವಾಗಿ ಅಂತಹ ಇನ್ನೊಂದು ಕಲ್ಲು ಇದೆ. ಯಾವುದು ಗೊತ್ತಾ? ಶಿಲಾಶಾಸನ ಅಂತ ಹೇಳ್ತೀವಲ್ಲ, ಅದು ಕೂಡ ಒಂದು ಕಲ್ಲೆ ಅಲ್ವಾ? ಅನೇಕ ಕಡೆಗೆ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ದಿವಸ ಕಟ್ಟಿದಾಗ ಶಾಸನವನ್ನು ಬರೀತಾರೆ, ಶಿಲಾಶಾಸನ ಅಂತ ಹೇಳಿ. ಕಲ್ಲಿನಲ್ಲಿ ಒಂದು ಶಾಸನ. ಇಲ್ಲಿ ಯಾವುದು ಕಲ್ಲು ಅಂತಂದ್ರೆ ಇಲ್ಲಿ ಸ್ವಲ್ಪ ವಿಪರೀತ. ನಮ್ಮ ಮನಸ್ಸು ಎಂಬತಕ್ಕಂಥ ಕಲ್ಲಿನಲ್ಲಿ ಯಾರ ಶಾಸನವಾಗಬೇಕಿದೆ? ನಮ್ಮ ಸ್ವಾಮಿಗಳವರ ಹೆಸರನ್ನು ನಾವು ಕೆತ್ತಬೇಕಾಗಿದೆ. ನಮ್ಮ ಮನಸ್ಸು ಎನ್ನುವ ಕಲ್ಲಿನಲ್ಲಿ ಸ್ವಾಮಿಗಳವರ ಹೆಸರನ್ನು ನಾವು ಇಲ್ಲಿ ಉಳಿಸಿಕೊಳ್ಳಬೇಕಾಗಿದೆ. ಆ ಶಿಲಾಶಾಸನ ಇವತ್ತು ಆಗಬೇಕಾಗಿದೆ. ಯಾಕೆಂದ್ರೆ ಹೆಸರು ಎಷ್ಟು ಪ್ರಧಾನವಾದದ್ದು ಗೊತ್ತಾ? ನಾವು ಹುಟ್ಟಿದಾಗ ನಮ್ಮ ಹತ್ತಿರ ಉಸಿರು ಮಾತ್ರ ಇರ್ತದೆ, ಹೆಸರು ಇರೋದಿಲ್ಲ. ಇನ್ನ ನಮಗೆ ಹುಟ್ಟಿದಾಗ ಉಸಿರು ಮಾತ್ರ ಇರ್ತದೆ, ಹೆಸರು ಇರೋದಿಲ್ಲ. ನಾವು ಸತ್ತಾಗ ನಮ್ಮ ಹತ್ರ ಉಸಿರು ಇರೋದಿಲ್ಲ, ಆಗ ಹೆಸರು ಮಾತ್ರ ಇರ್ತದೆ ನಾವು ಸತ್ತಾಗ. ಹಾಗೆ ನಾವು ಏನಾದ್ರೂ ಒಂದು ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡಾಗ ಏನಾದ್ರೂ ಉಳಿಸಿಕೊಳ್ಳಬೇಕು ಅಂತ ಒಂದು ಶಿಲಾಶಾಸನವಾಗಬೇಕು. ಮಹಾಸ್ವಾಮಿಗಳವರ ಒಂದು ಶಾಸನ. ಈ ಶಾಸನ ನಮ್ಗೆ ಅಚಂದ್ರಾರ್ಕವಾಗಿ ಉಳಿಯಬೇಕು ಅಂತಂದ್ರೆ ನಮ್ಮ ಕಲ್ಲಿನಂತಹ ಮನಸ್ಸಿನಲ್ಲಿ ಆ ಸ್ವಾಮಿಗಳವರ ನಿಜವಾಗಿರತಕ್ಕಂತ ಒಂದು ತತ್ವಗಳನ್ನು ಏನು ಕೊಟ್ಟಿದ್ದಾರಲ್ಲ ಆ ತತ್ವವನ್ನು ನಾವು ಇಲ್ಲಿ ಇವತ್ತು ಉಳಿಸಿಕೊಳ್ಳಬೇಕು. ಅಂತಹ ಸಾಕ್ಷಾತ್ ವೇದವ್ಯಾಸ ದೇವರ ಅವತಾರದ ಬಗ್ಗೆ ಕೊಟ್ಟಿದ್ದಾರೆ. ವೇದವ್ಯಾಸ ದೇವರನ್ನ 5 ರೂಪದಿಂದ ಬ್ರಹ್ಮವ್ಯಾಸ ಮುಷ್ಟಿಯ ಮೂಲಕವಾಗಿ ದರ್ಶನವನ್ನು ಬೆಳಗ್ಗೆ ಮಾಡಿಕೊಳ್ತಾ ಇದ್ದೀರಿ. ಅವರದೇ ಅವತಾರ, ಅವರದೇ ಚರಿತ್ರೆಯನ್ನ ಇವತ್ತು ಸಾಯಂಕಾಲದಲ್ಲಿ ಕಿವಿಯಿಂದ ಕೇಳ್ತಾ ಇದ್ದೀವಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನು ಯಾವುದೂ ಅಲ್ಲ. ಅಂತಹ ನಿಜವಾಗಿರ್ತಕ್ಕಂತಹ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಸಮರ್ಪಣೆಯನ್ನ ನಾನು ನನ್ನ ಪ್ರವಚನವನ್ನ ಮಾಡ್ತಾ, ಇಂತಹ ಅನೇಕವಾಗಿರ್ತಕ್ಕಂತಹ ಕಲ್ಲುಗಳ ಮಧ್ಯದಲ್ಲಿ ನಿಜವಾದ ಕಲ್ಲು ಅಂತಂದ್ರೆ ಯಾವುದು ಗೊತ್ತಾ? సోలార్ గురించి ఒక బండ సోలార్ ఒకటి ಗಂಧದಂತೆ ತಿಕ್ಕಿ ತಿಕ್ಕಿ ಕೊಡ್ತಾ ಇದ್ದಾರಲ್ಲ, సోలార్ కూడా కల్లే. ಸಾಣೆ ಕಲ್ಲು ನಮಗೆ ಬೇಕಾದಷ್ಟು ತಿಕ್ತದೆ, ತಿಕ್ಕಿ ತಿಕ್ಕಿ ನಮಗೆ ಗಂಧವನ್ನು ಕೊಡ್ತದೆ, ಪರಿಮಳವನ್ನು ಇಡೀ ಜಗತ್ತೆಲ್ಲ ಕಡೆ ಕೊಡಿಸಿ ಹರಡಿಸ್ತದೆ. ಅಂಥ ನಿಜವಾಗಿ ಅವರ ನಿಜವಾಗಿ ಸಾಣೆ ಕಲ್ಲು ಅಂದ್ರೆ ಸ್ವಾಮಿಗಳವರು. ಅವರ ತತ್ವ ಅವರು ಮಾತ್ರ ನಮಗೆ ತಿಕ್ಕುವಾಗ ತಿಕ್ಕೋರು ಬಹಳ ಕಷ್ಟ ಇದೆ ನೋಡ್ರಿ. ಗಂಧ ತಿಕ್ಕೋರ್ದು ಮಾತ್ರ ಬಹಳ ಕಷ್ಟ ಇರ್ತದೆ ಅವ್ರದ್ದು ಮಾತ್ರ. ಆದ್ರೆ ಗಂಧ ಹಚ್ಕೊಳ್ಳೋರು ಮಾತ್ರ ಎಷ್ಟು ಸುಖವಾಗಿ ಹಚ್ಕೊಳ್ತಾರೆ, ಎಷ್ಟು ವಾಸನೆ ಸುಖವಾಗಿ ಹಚ್ಕೊಂಡ್ಬಿಡ್ತಾರೆ. ತಿಕ್ಕೋರಿಗೆ ಗೊತ್ತಲ್ಲ ಅದು. ಹಾಗೆ ಮಹಾಸ್ವಾಮಿಗಳವರು
ವೇದಿಕೆ ಮೇಲೆ ಕುಳಿತುಕೊಂಡು ಇಷ್ಟೊಂದು ಬೇಕಾದಷ್ಟು ಪ್ರವಚನ ಸುಖವಾಗಿ ಕೊಡ್ತಾರೆ ಅಂತಂದ್ರೆ ಅದು ಸುಲಭವಾದದ್ದಲ್ಲ. ಅವರು ಅದ್ಭುತವಾಗಿರ್ತಕ್ಕಂಥ ಎಲ್ಲಾ ಕಾಳು ಕಡಿ ದಾಸರ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾ ಇದ್ದೆ. ದಾಸರು ಹೇಗೆ ಅಂತಂದ್ರೆ ಅವರು ನಮ್ಗೆ ಇಷ್ಟೊಂದು ಹಾಡಿನ ರೂಪದಲ್ಲಿ ಕೊಡ್ತಾರಲ್ಲ, ಅಂದ್ರೆ ಒಂದು ಹಸು ಇದ್ದಂತೆ ಮಹಾಸ್ವಾಮಿಗಳವರು. ಹಸು ಏನ್ ಮಾಡುತ್ತೆ, ಕಾಳು ಕಡಿ ದಂಟು ಏನೇನೋ ಎಲ್ಲವನ್ನು ತಾನು ತಿನ್ನತ್ತೆ. ತಾನು ತಿಂದು ನಮಗೆ ಕೊಡುವುದು ಮಾತ್ರ ತಿಳಿಯಾದ ಬಿಳಿಯಾದ ಮಧುರವಾದ ಸಿಹಿಯಾದ ಹಾಲನ್ನೇ ನಮಗೆ ಕೊಡುತ್ತದೆ. ಹಾಗೆ ಕಠಿಣವಾಗಿರ್ತಕ್ಕಂಥ ತತ್ವಶಾಸ್ತ್ರಗಳನ್ನೆಲ್ಲ ಎಲ್ಲಾ ಶಾಸ್ತ್ರಗಳನ್ನ ಅರಿದು ಕುಡಿದು ನಮಗೆ ಮಾತ್ರ ತಿಳಿಯಾಗಿರತಕ್ಕಂಥ ಪ್ರವಚನದ ಮೂಲಕವಾಗಿ ಹಾಲಿನಂತಹ ಪ್ರವಚನವನ್ನ ನಮಗೆ ಕೊಡ್ತಾರಲ್ಲ, ಅಂತಹ ಯಾವ ಗಂಧ ತಿಕ್ಕು ಅವರು ಕಷ್ಟಪಟ್ಟು ತಿಕ್ತಾರೆ, ನಾವು ಹೇಗೆ ಸುಖವಾಗಿ ಹಚ್ಚಿಕೊಳ್ತೇವೋ ಹಾಗೆ ಕಷ್ಟಪಟ್ಟು ಶ್ರೀಪಾದಂಗಳು ಎಲ್ಲಾ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನ ಅರಿಯಿಸಿಕೊಂಡು ರಕ್ತಗತ ಮಾಡಿಕೊಂಡು ಸುಖವಾಗಿರತಕ್ಕಂತಹ ಹಾಲಿನಂತಹ ಗಂಧದಂತಹ ಒಂದು ಪರಿಮಳವನ್ನು ಇವತ್ತು ಪ್ರವಚನ ಮೂಲಕವಾಗಿ ಕೊಡ್ತಾ ಇದ್ದಾರಲ್ಲ, ಇದು ನಿಜವಾಗಿರತಕ್ಕಂತಹ ಮಹಾಸ್ವಾಮಿಗಳವರ ಕಲ್ಲು. ಯಾಕೆ ನಾ ಪದೇ ಪದೇ ಕಲ್ಲು ಕಲ್ಲು ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವರು ಮಾತ್ರ ಅಲ್ಲ ಕಲ್ಲು. ಜಯತೀರ್ಥರ ಪೂರ್ವಾಶ್ರಮದ ಹೆಸರು ಕಲ್ಲು. ರಘುನಾಥರ ಅವರಿಗೆ ಕಲ್ಲು ಅಂತ ಹೇಳ್ತಾರೆ. ಅಂತ ಅಭಿನವ ಜಯತೀರ್ಥರು ಅಂತ ಅನೇಕರು ಹೇಳ್ತಾ ಇದ್ದಾರೆ ಇವರಿಗೆ. ಅಂತ ಇವರು ಕೂಡ ಒಂದು ಕಲ್ಲೇ. ಅಂತಹ ಕಲ್ಲಿನ ಮೂರ್ತಿಯಾಗಿ ಬಂದು ನಿಂತಹ ಯಾವ ಶ್ರೀಪಾದಂಗಳವರು, ಅದಕ್ಕಾಗಿ ಹೇಳ್ತಾರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾವುದು ಭಾಗ್ಯ? ಜೀವನದಲ್ಲಿ ನಾವು ಕಲ್ಲಾಗಿ ಇರುವುದೇ ದೊಡ್ಡ ಭಾಗ್ಯ ಅಂತ ದಾಸರು ತಿಳಿಸಿಕೊಟ್ಟಂತೆ. ಯಾವುದು ಭಾಗ್ಯನಗರದ ಭಾಗ್ಯ ಯಾವುದು? ಇದು ಭಾಗ್ಯನಗರವೂ ಹೌದು, ಸೌಭಾಗ್ಯ ನಗರವೂ ಹೌದು, ಮಹಾಭಾಗ್ಯ ನಗರವೂ ಹೌದು. ಈ ಕಾರ್ಯಕ್ರಮಕ್ಕೆ ಬರದೇ ಇದ್ದವರಿಗೆ ದೌರ್ಭಾಗ್ಯ ನಗರವೂ ಹೌದು. ಇದು ಅಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಮಹಾಸ್ವಾಮಿಗಳವರು ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸವಾಗಬೇಕಾಗಿದೆ. ಯಾಕೆ ಅಂತಂದ್ರೆ, ಒಂದು ಕಲ್ಲು ಇನ್ನೊಂದು ಕಲ್ಲಿಗೆ ಸಂಗಮ ಆಗಬೇಕಾಗಿದೆ. ನಾವು ಎಲ್ಲ ಕಲ್ಲೇ. ಇವತ್ತು ನಾವು ಎಂತಹ ಕಲ್ಲು? ಅಹಲ್ಯ ಕಲ್ಲಾಗಿ ಬಿದ್ದಿದ್ದಳಲ್ಲ, ಅಂತಹ ಕಾಡು ಕಲ್ಲಾಗಿ ನಾವು ಬಿದ್ದಿದ್ದೇವೆ. ನಮ್ಮ ಮನಸ್ಸು ಕೂಡ ಕಲ್ಲಾಗಿ ಅಹಲ್ಯಂತೆ ಬಿದ್ದಿದ್ದೇವೆ. ಅಂದು ರಾಮ ಪಾದ ಸ್ಪರ್ಶವನ್ನ ಮಾಡಿದ್ದರಿಂದಾಗಿ ಆ ಕಲ್ಲಿಗೆ ಜೀವ ಬಂದು ಹೋಯಿತು. ಇಲ್ಲಿ ಸ್ಪರ್ಶ ಮಾಡ್ಲಿಕ್ಕೆ ರಾಮ ಬರೋದಿಲ್ಲ, ಮೂಲ ರಾಮನ ಅರ್ಚಕರು ಬಂದು ಅವರ ಪಾದವನ್ನು ನಾವು ಸ್ಪರ್ಶ ಮಾಡಿದ್ರೆ ಸಾಕು, ಈ ನಮ್ಮಂತಹ ಕಲ್ಲು ಕೂಡ ನಿಜವಾಗಿಯೂ ಜೀವ ಬರುತ್ತೆ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಪರಮಾತ್ಮ ನಮಗೆ ಮಹಾಸ್ವಾಮಿಯವರ ಮೂಲಕವಾಗಿ ಕೊಟ್ಟು ಯಾವ ಈ ಒಂದು ಚಾತುರ್ಮಾಸ್ಯ ಅದ್ಭುತವಾಗಿರ್ತಕ್ಕಂಥ ಈ ಚಾತುರ್ಮಾಸ್ಯ ನಡೀತಾ ಇದೆ. ಇಂತಹ ಯಾವ ಕಲ್ಲಿನ ಕಟ್ಟಡದ ಮಧ್ಯದಲ್ಲಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಲಿನ ಸ್ವರೂಪರಾಗಿರ್ತಕ್ಕಂಥ ಚಾತುರ್ಮಾಸ್ಯದ ಸಮಯದಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪಗಡಾಲ್ ಜಯತೀರ್ಥಾಚಾರ್ಯರು ಹಾಗೂ ಪೂಜ್ಯರಾದ ಪದ್ಮನಾಭಾಚಾರ್ಯರು ಇವರ ಅದ್ಭುತವಾಗಿರ್ತಕ್ಕಂತಹ ನೇತೃತ್ವದಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಸುವ್ಯವಸ್ಥಿತವಾಗಿರ್ತಕ್ಕಂತಹ ಈ ಒಂದು ಭಾಗ್ಯನಗರದ ನಿಜವಾದ ಭಾಗ್ಯ. ನಿಮ್ಮೆಲ್ಲರೂ ಕೂಡ ಭಾಗ್ಯವಂತರು. ನೀವು ಮಹಾಸ್ವಾಮಿಗಳವರ ಚಾತುರ್ಮಾಸ್ಯದ ಸೇವೆಯನ್ನ ಮಾಡುವುದಕ್ಕೆ ಒಂದು 30 ವರ್ಷ ನೀವು ಕಾಯಬೇಕಾಯ್ತು ಇವತ್ತು. ಅಂದ್ರೆ ಒಂದು ಚಾತುರ್ಮಾಸ್ಯದಲ್ಲಿ ಯತಿಗಳ ಸೇವೆಯನ್ನ ಮಾಡುವುದು ಅಂದ್ರೆ ಅಷ್ಟು ಸಾಮಾನ್ಯವಾದದ್ದಲ್ಲ. ಭಾಗವತದಲ್ಲಿ ನಾವು ಕೇಳ್ತೇವಲ್ವಾ ನಾರದರ ಕಥೆಯನ್ನ. ನಾರದರು ಚಾತುರ್ಮಾಸ್ಯ, ಯಾವುದೋ ಶೂದ್ರ ದಾಸಿಯ ಮಗ ನಾರದರು ಬ್ರಾಹ್ಮಣರ ಮನೆಯಲ್ಲಿ ಕೆಲಸಕ್ಕೆ ಇದ್ದಾಗ ಸನ್ಯಾಸಿಗಳು ಒಂದು ಚಾತುರ್ಮಾಸ್ಯಕ್ಕೆ ಕೂತ್ರಂತೆ. ಅವರ ಸೇವೆಯನ್ನ ಮಾಡಿದ್ದರಿಂದಾಗಿ ನಾರದರಿಗೆ ಸಿಕ್ಕ ಫಲ ಯಾವುದು ಅಂತಂದ್ರೆ, ಮುಂದಿನ ಜನ್ಮದಲ್ಲಿ ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ರಂತೆ. ಚಾತುರ್ಮಾಸ್ಯದಲ್ಲಿ ಯತಿಗಳ ಸೇವೆಯ ಫಲ ನೋಡ್ರಿ, ದಾಸಿಯ ಮಗ ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಹುಟ್ಟತಕ್ಕಂಥ ದೊಡ್ಡ ಭಾಗ್ಯ ಸಿಕ್ತದು ಚಾತುರ್ಮಾಸ್ಯದಲ್ಲಿ ಯತಿಗಳ ಸೇವೆಯ ಫಲ. ಇವತ್ತು ಚಾತುರ್ಮಾಸ್ಯ ನಡೀತಾ ಇದೆ. ಮಹಾಸ್ವಾಮಿಗಳವರು ವಿರಾಜಮಾನರಾಗಿದ್ದಾರೆ. ಅವರ ಸೇವೆಯನ್ನು ನಾವು ಮಾಡೋಣದಂದ್ರೆ ಮುಂದಿನ ಜನ್ಮದಲ್ಲಿ ನಾವು ಚತುರ್ಮುಖ ಬ್ರಹ್ಮದೇವರ ಮಗನಾಗಿ ಹೋಗದೇ ಇದ್ದರೂ ಕೂಡ ಕೊನೆಯ ಪಕ್ಷ ಒಬ್ಬ ಬ್ರಾಹ್ಮಣನ ಮಗನಾಗಿ ಆದ್ರೂ ಕೂಡ ಹುಟ್ಟುತ್ತೇವೆ ನಾವು. ಅಂತಹ ಒಂದು ಭಾಗ್ಯವನ್ನು ಪರಮಾತ್ಮ ನಮಗೆ ಕೊಡಲಿ ಅಂತ ಹೇಳ್ತಾ ಎರಡು ಮಾತನ್ನ ಶ್ರೀಪಾದಂಗಳವರ ಪಾದಾರಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಪಂಡಿತರಾದ ಪೂಜ್ಯ ಆನಂದ ತೀರ್ಥಾಚಾರ್ಯ ಮಹೇಶ್ವರು ಕಲ್ಲಿನ ಬಗ್ಗೆ ಹೇಳಿದರು. ಕಲ್ಲಿನ ಬಗ್ಗೆ ನಂದು ಒಂದು ಅಭಿಪ್ರಾಯವನ್ನು ಹೇಳ್ತೇನೆ. ಸ್ವಾಮಿಗಳು ಎಲ್ಲಾ ಕಲ್ಲುಗಳಾದ್ರೂ 2 ಕಲ್ಲುಗಳಾಗ್ಲಿಲ್ಲ. ರುಬ್ಬೋ ಕಲ್ಲು, ಬೀಸೋ ಕಲ್ಲು ಆಗ್ಲಿಲ್ಲ. ಅದು ಮಹಾಸ್ವಾಮಿಗಳವರೇ ಇದ್ದಾರೆ. ಯಾಕೆಂದ್ರೆ ಬೀಸೋ ಕಲ್ಲು ಏನು ಮಾಡ್ತದೆ ಅಂದ್ರೆ, ಕೆಳಗೊಂದು ಕಲ್ಲು ಮೇಲೊಂದು ಕಲ್ಲು. ನಾವೆಲ್ಲ ಕೆಳಗಿನ ಕಲ್ಲುಗಳು, ಸ್ವಾಮಿಗಳವರ ಮೇಲಿನ ಕಲ್ಲು. ಧಾನ್ಯಗಳನ್ನು ಹಾಕಿ ನಮ್ಮ ತಲೆಯಲ್ಲಿ ತಿಳಿಯದೇ ಇರತಕ್ಕಂಥ ಅನೇಕ ತತ್ವಗಳನ್ನು ಬೀಸಿ ಹಿಟ್ಟು ಮಾಡಿ ನಮಗೆ ತತ್ವಜ್ಞಾನವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಬೀಸೋ ಕಲ್ಲು ಸ್ವಾಮಿಗಳವರು. ಆಮೇಲೆ ಇನ್ನು ರುಬ್ಬೋ ಕಲ್ಲು,
ಅದು ಕೂಡ ನಮ್ಗೇನು ತಿಳಿಯೋದೇ ಇಲ್ಲ. ಅಜ್ಞಾನಿಗಳು ನಮಗೆ ತತ್ವಜ್ಞಾನವನ್ನು ಕೊಡೋದಕ್ಕಾಗಿ ಬೆಳಗಿನಿಂದ ರಾತ್ರಿಯವರೆಗೆ ಅವರನ್ನು ಚೆನ್ನಾಗಿ ರುಬ್ಬಿ 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 ಆಚಾರ್ಯ ಪೂರ್ವ ರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾ ಸಂಧಿ ಪ್ರವಚನ ಗುಂ ಸಂಧಾನಂ ಅಂತಹ ತತ್ವಜ್ಞಾನವನ್ನು ಕೊಡ್ತಕ್ಕಂತಹ ಕಲ್ಲು ಆ ಸ್ವಾಮಿಗಳವರು. ಕಲ್ಲು ಅಂದ್ರೆ ಕನ್ನಡದ ಕಲ್ಲು ಅಲ್ಲ, ಕಾಮಧೇನು. ಕಲ ಅನ್ನೋ ಧಾತುವಿಗೆ ಕಾಮಧೇನು. ಎಷ್ಟು ಬೇಕು ಅಷ್ಟು ಅರ್ಥಗಳನ್ನು ನಾವು ತಿಳಿಯಬಹುದು. ಅಂತಹ ಮಹಾಸ್ವಾಮಿಗಳವರು ಕಾಮಧೇನು ಕಲ್ಲುಗಳಾಗಿದ್ದಾರೆ. ನಮಗೆಲ್ಲ ಅನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿಗೆ ಮುಗಿತು. ಇನ್ನು ಸ್ವಾಮಿಗಳವರ ಅನುಗ್ರಹ ಸಂದೇಶ